ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ತರಗತಿಗೆ ಸ್ವಾಗತವನ್ನು ಬಯಸ್ತಾ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ, ಈ ದಿನ ನಾನು ನಿಮಗೆ ಹೇಳ್ತಕ್ಕಂಥ ಒಂದು ವಿಷಯ ಎಲ್ಲ ಹಂತದಲ್ಲಿಯೂ ಸಹ ಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗ್ತಕ್ಕಂತಹ ಒಂದು ಟಾಪಿಕ್ ಅನ್ನು ತಂದಿದ್ದೀನಿ. ಆ ಟಾಪಿಕ್ ಅಲ್ಲಿ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೈತೆ. ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನಾನು ನಿಮಗೆ ಗಣಿತದ ವಿಷಯವನ್ನ ತಂದಿದ್ದೀನಿ. ನೋಡೋಣ ಆ ಗಣಿತದ ವಿಷಯದಲ್ಲಿ ಯಾವ ರೀತಿ ನೀವು ಕಲ್ತ್ಕೊಳ್ತೀರಾ ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀರಾ ಅಂತಕ್ಕಂಥದ್ದನ್ನ. ಮತ್ತೊಂದು ಸೂಚನೆ ಏನಪ್ಪ ಅಂದ್ರೆ, ಮ್ಯಾಥಮೆಟಿಕ್ಸ್ ಅನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದ್ರೆ ಮಾತ್ರನೇ ಮ್ಯಾಥ್ಸ್ ಈಸಿ ಆಗುತ್ತೆ. ಇಲ್ಲದೇ ಇದ್ರೆ ನಾವು ಜಸ್ಟ್ ಒನ್ಸ್ ಬರೆದ್ವಿ, ಒನ್ಸ್ ವಿಡಿಯೋವನ್ನು ನೋಡಿದ್ವಿ, ಒನ್ಸ್ ನಾವೇನು ಲೆಕ್ಕ ಮಾಡಿದ್ವಿ ಕೈ ಬಿಟ್ಟಿವಿ ಅಂದರೆ ಮ್ಯಾಥ್ಸ್ ಈಸಿ ಆಗಲ್ಲ. ಅದನ್ನು ತಲೆ ಒಳಗೆ ಇಟ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ನಮ್ಮ HRK ನವೋದಯ ತರಬೇತಿ ಕೇಂದ್ರಕ್ಕೆ ಎಲ್ಲರೂ ಸಹ ಒಮ್ಮೆ ಭೇಟಿ ನೀಡ್ರಿ. ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲ ತರಗತಿಗಳಲ್ಲೂ ಸಹ ನಾವು ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀವಿ. ಆ ಎಲ್ಲ ಕ್ಲಾಸಸ್ಗೂ ಸಹ ನೀವು ಜಾಯಿನ್ ಆಗ್ರಿ ಮತ್ತು ನಮ್ಮ ಶೈಕ್ಷಣಿಕ ಸೇವೆಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯಲ್ಲಿ ಬೇರೆ ಬೇರೆ ಅಂಕೆಯ ಚಿಕ್ಕ ಸಂಖ್ಯೆಗಳನ್ನು ಬರೆಯೋದು ಹೇಗೆ, ಯಾವುದೋ ಒಂದು ನಂಬರ್ಸ್ ಅನ್ನು ಕೊಟ್ಬಿಟ್ಟು ಬೇರೆ ಬೇರೆ ಇಷ್ಟು ಅಂಕೆಯ ಚಿಕ್ಕ ಸಂಖ್ಯೆಯನ್ನ ಬರೀರಿ ಅಂತ ಕೇಳ್ತಾನೆ. ಅದರ ಒಂದು ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂತಂದ್ರೆ, 4 ಬೇರೆ ಬೇರೆ ಅಂಕೆಯ 5 ಅಂಕೆಯ ಚಿಕ್ಕ ಸಂಖ್ಯೆಯನ್ನ ಬರೆಯಿರಿ. ವಿದ್ಯಾರ್ಥಿಗಳ ಓದ್ಕೊಡ್ರಿ ಮತ್ತೊಮ್ಮೆ ಪ್ರಶ್ನೆಯನ್ನ. 4 ಬೇರೆ ಬೇರೆ ಅಂಕೆಯ 5 ಅಂಕೆಯ ಚಿಕ್ಕ ಸಂಖ್ಯೆ. ನೋಡ್ರಿ, ಅದರ ಒಂದು ವಿಧಾನ ಅಥವಾ ತಂತ್ರವನ್ನು ನೋಡೋದಾದ್ರೆ ಮೊದಲನೆಯ ಒಂದು ತಂತ್ರ ಏನಪ್ಪಾ ಅಂತಂದ್ರೆ, ಮೊದಲು ಎಷ್ಟು ಬೇರೆ ಬೇರೆ ಅಂಕೆಯ ಸಂಖ್ಯೆಗಳನ್ನ ಬರೆಯಲು ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಮತ್ತೊಮ್ಮೆ ಓದ್ಕೊಡ್ರಿ. ಎಷ್ಟು ಬೇರೆ ಬೇರೆ ಅಂಕೆಯ ಚಿಕ್ಕ ಸಂಖ್ಯೆಗಳನ್ನ ಬರೆಯಲಿಕ್ಕೆ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಅವರು 1 ಕೊಟ್ಟಿರಬಹುದು, ಅಥವಾ 2 ಕೊಟ್ಟಿರಬಹುದು, ಅಥವಾ 3 ಕೊಟ್ಟಿರಬಹುದು, 4 ಅಂಕೆಯ ಬೇರೆ ಬೇರೆ ಸಂಖ್ಯೆನೂ ಸಹ ಕೊಟ್ಟಿರಬಹುದು. ಅದಾದ ನಂತರ ನೆಕ್ಸ್ಟ್ ಎಷ್ಟು ಸಂಖ್ಯೆ ಕೇಳಿದಾರೋ ಅಷ್ಟು ಸಂಖ್ಯೆಯ ಚಿಕ್ಕ ಸಂಖ್ಯೆಯನ್ನ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ 2 ಅಂಕೆಯ ಚಿಕ್ಕ ಸಂಖ್ಯೆಯನ್ನ ಕೇಳಿದಾಗ 10 ಬರ್ಕೋಬೇಕು. 3 ಅಂಕೆಯ ಚಿಕ್ಕ ಸಂಖ್ಯೆ ಕೇಳಿದಾಗ 100 ಬರ್ಕೋಬೇಕು. 1000 ಅಂಕೆಯ 3 ಅಂಕೆಯ ಚಿಕ್ಕ ಸಂಖ್ಯೆ ಕೇಳಿದಾಗ 100 ಬರ್ಕೋಬೇಕು. 4 ಅಂಕೆಯ ಚಿಕ್ಕ ಸಂಖ್ಯೆ ಕೇಳಿದಾಗ 1000 ಬರ್ಕೋಬೇಕು. ನಾನು ಆಲ್ರೆಡಿ ಕಳೆದ ಒಂದು ತರಗತಿಗಳಲ್ಲಿ ನಿಮ್ಗೆ ಹೇಳಿದ್ದೀನಿ, ಚಿಕ್ಕ ಸಂಖ್ಯೆಗಳನ್ನ ಮತ್ತೆ ದೊಡ್ಡ ಸಂಖ್ಯೆಗಳನ್ನ ಬರ್ಕೋಬೇಕು. ಅದಾದ ನಂತರ ಎಷ್ಟು ಅಂಕೆಯ ಚಿಕ್ಕ ಸಂಖ್ಯೆ ಕೇಳಿರುತ್ತಾರೋ ಅಷ್ಟು ಅಂಕೆಯಲ್ಲಿ 2 ಕಳೆದು ಬರುವಷ್ಟು ಸೊನ್ನೆಗಳನ್ನ ಬಲಭಾಗದಿಂದ, ಅದರ ಚಿಕ್ಕ ಸಂಖ್ಯೆ ಏನು ಬರ್ಕೊಂಡಿರ್ತೀರಲ್ವಾ ಅದರ ಬಿಡಿ 10 ಆ ಬಲಭಾಗದ ಸೊನ್ನೆಗಳನ್ನ ಬದಲಾವಣೆ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಬದಲಾವಣೆ ಮಾಡ್ತಾ ಹೋಗ್ಬೇಕು? ಈಗ 4 ಅಂಕೆಯ ಬೇರೆ ಬೇರೆ ಸಂಖ್ಯೆ ಕೇಳಿದ್ರೆ 4ರಲ್ಲಿ 2 ಕಳೆದ್ರೆ ಇನ್ನು 2 ಆನ್ಸರ್ ಬರುತ್ತೆ. ಆ 2 ಸಂಖ್ಯೆಗಳನ್ನ ಅಂದ್ರೆ ಚಿಕ್ಕ ಸಂಖ್ಯೆಯ ಬಲಭಾಗದ 2 ಸೊನ್ನೆಗಳನ್ನ ಮಾತ್ರ ಚೇಂಜ್ ಮಾಡಬೇಕು. ನೋಡ್ರಿ, ಎಕ್ಸಾಂಪಲ್ ಅನ್ನು ನಾನು ಕೊಟ್ಟಿದ್ದೀನಿ ಇಲ್ಲಿ. 4 ಬೇರೆ ಬೇರೆ ಅಂಕೆಯ 5 ಅಂಕೆಯ ಚಿಕ್ಕ ಸಂಖ್ಯೆ ಬರೆಯಿರಿ. ನೋಡ್ರಿ, ಫಸ್ಟ್ ಬರ್ಕೊಳ್ರಿ. ಎಷ್ಟು ಅಂಕೆಯ ಚಿಕ್ಕ ಸಂಖ್ಯೆ ಬರೀಲಿಕ್ಕೆ ಹೇಳಿದ್ದಾರೆ? 5 ಅಂಕೆಯ ಚಿಕ್ಕ ಸಂಖ್ಯೆ ಬರೀಲಿ ಹೇಳಿದ್ದಾರೆ. ನಾನು 5 ಅಂಕೆಯ ಚಿಕ್ಕ ಸಂಖ್ಯೆಯನ್ನು 10,000 ಬರ್ಕೊಂಡಿದ್ದೀನಿ. ಇನ್ನು ಎಷ್ಟು ಬೇರೆ ಬೇರೆ ಅಂಕೆಯ ಸಂಖ್ಯೆ ಬರೀಲಿಕ್ಕೆ ಕೇಳಿದ್ದಾರೆ? 4 ಬೇರೆ ಬೇರೆ ಅಂಕೆಯ ಸಂಖ್ಯೆಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಹಾಗಾದ್ರೆ 4ರಲ್ಲಿ 2 ಕಳಿಬೇಕು. 2 ಕಳೆದಾಗ ಬರ್ತಕ್ಕಂಥ ಉತ್ತರ ನಮಗೆ 2 ಆಗಿರುತ್ತೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, 5 ಅಂಕೆಯ ಚಿಕ್ಕ ಸಂಖ್ಯೆಯಲ್ಲಿ ಕೊನೆಯ 2 ಅಂಕೆಗಳನ್ನ ಬದಲಾವಣೆ ಮಾಡಿರಿ ಅಂತ ಅರ್ಥ. ನೋಡೋಣ
ಎಸ್, 5 ಅಂಕೆಯ ಚಿಕ್ಕ ಸಂಖ್ಯೆ 10,000. ಅದರಲ್ಲಿ 2 ಅಂಕೆಯನ್ನು ಬದಲಾವಣೆ ಮಾಡಿದರೆ ಈ ರೀತಿ 2 ಮತ್ತು 3 ಏರಿಕೆ ಕ್ರಮದಲ್ಲಿ ಬದಲಾವಣೆ ಮಾಡಬೇಕಂತ ಹೇಳಿದ್ದೀನಿ. ಒಟ್ಟಾರೆಯಾಗಿ ಈ ಸಂಖ್ಯೆಯನ್ನು ನೋಡಿದಾಗ ಒಟ್ಟು 1, 2, 3, 4, 5 4 ಡಿಫ್ರೆಂಟ್ ಅಂಕೆಗಳು ಬಂದಿದ್ದಾವೆ. ಯಾವುದಪ್ಪ ಅಂತಂದರೆ 1, 0, 2, 3 ಇದರಲ್ಲಿ 4 ಅಂಕೆಗಳು ಬೇರೆ ಬೇರೆಯಾಗಿದ್ದಾವೆ. ಅವರು ಕೇಳಿರ್ತಕ್ಕಂಥದ್ದು 4 ಅಂಕೆಯ ಬೇರೆ ಬೇರೆ ಸಂಖ್ಯೆ, ನಾವು ಫೈನಲಿ ಮಾಡಿರ್ತಕ್ಕಂಥದ್ದು 4 ಅಂಕೆಯ ಬೇರೆ ಬೇರೆ ಸಂಖ್ಯೆ. ಸೊ ಈ ರೀತಿ ನೀವು ಕೊಟ್ಟಿರ್ತಕ್ಕಂತಹ ಯಾವುದೇ ಸಂಖ್ಯೆಯನ್ನಾಗಲಿ, ಅದು 5 ಅಂಕೆಯ ಚಿಕ್ಕ ಸಂಖ್ಯೆ ಆಗಿರಬಹುದು, 6 ಅಂಕೆಯ ಚಿಕ್ಕ ಸಂಖ್ಯೆ ಆಗಿರ್ಬೋದು, ಮತ್ತು 7 ಅಂಕೆಯ ಚಿಕ್ಕ ಸಂಖ್ಯೆ ಆಗಿರ್ಬೋದು, ಯಾವುದೇ ಅಂಕೆಯ ಚಿಕ್ಕ ಸಂಖ್ಯೆ ಆಗಿರಲಿ, ಎಷ್ಟು ಬೇರೆ ಬೇರೆ ಅಂಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ನೋಡ್ಕೊಂಡು ಈ ರೀತಿ ಸ್ಟೆಪ್ಸನ್ನು ಯೂಸ್ ಮಾಡಿಕೊಂಡು ಲೆಕ್ಕ ಮಾಡಬೇಕು. ಎಸ್, ಮತ್ತೊಂದು ಎಕ್ಸಾಂಪಲ್ ಇದೆ ನೋಡ್ರಿ. ಇದರಲ್ಲಿ 5 ಬೇರೆ ಬೇರೆ ಅಂಕೆಯ 6 ಅಂಕೆಯ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಆಸ್ ಇಟ್ ಈಸ್ ಬಂದಿದೆ. ಎಷ್ಟು ಅಂಕೆಯ ಚಿಕ್ಕ ಸಂಖ್ಯೆ? 6 ಅಂಕೆಯ ಚಿಕ್ಕ ಸಂಖ್ಯೆ ಬರ್ಕೊಡ್ರಿ. 6 ಅಂಕೆಯ ಚಿಕ್ಕ ಸಂಖ್ಯೆ ಕಾಮನ್ ಆಗಿ 1 ಲಕ್ಷನೇ ಇರುತ್ತೆ. ಅದರಲ್ಲಿ ಎಷ್ಟು ಅಂಕೆ ಬೇರೆ ಬೇರೆ ಇರಬೇಕಂತ ಹೇಳಿದ್ದಾರೆ? 5 ಅಂಕೆಯ ಬೇರೆ ಬೇರೆ ಇರಬೇಕು ಅಂತ ಹೇಳಿದ್ದಾರೆ. ಸೊ 5 ಅಂಕೆಯಲ್ಲಿ ನಾವು 2 ಕಳೆದಾಗ 3 ಅಂಕೆ ಬರುತ್ತೆ. ಸೊ 3 ಅಂಕೆಯನ್ನು ಬದಲಾವಣೆ ಮಾಡಿದರೆ ನಮಗೆ ಫೈನಲಿ ಆನ್ಸರ್ ಏನು ಬರುತ್ತೆ ಅಂತ ನೋಡ್ರಿ. ಎಸ್, ನಮಗೆ ಫೈನಲಿ ಆನ್ಸರ್ ಬಂದಿದೆ. ಇದರಲ್ಲಿ 5 ಬೇರೆ ಬೇರೆ ಅಂಕೆ ಇದ್ದಾವೆ. ಅಬ್ಸರ್ವ್ ಮಾಡ್ರಿ. 1, 2, 3, 4, 5 ಒಟ್ಟು 5 ಅಂಕೆಗಳನ್ನು ಬದಲಾವಣೆ ಮಾಡಿದ್ದೀವಿ. ಮತ್ತೆ ಅತ್ಯಂತ ಚಿಕ್ಕ ಸಂಖ್ಯೆನೂ ಸಹ ಆಗಿದೆ. ಬಹುಶಃ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ಮತ್ತೊಂದು ಎಕ್ಸಾಂಪಲ್ಸ್ ಇದೆ ಏನು ಅಂತಕ್ಕಂಥದ್ದನ್ನು. ಎಸ್, ಮತ್ತೊಂದು ಎಕ್ಸಾಂಪಲ್ ಇದೆ. ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ರಿ. ಮ್ಯಾಥ್ಸ್ ಅಂದರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಮ್ಯಾಥ್ಸಲ್ಲೇ ನಾವು ಏನು ಮಾಡ್ತೀವಪ್ಪ ಅಂದರೆ ಫೇಲ್ಯೂರ್ ಆಗ್ತಾ ಇದ್ದೀವಿ. ಹೇಳ್ಕೊಡೋದ್ರಲ್ಲೂ ಫೇಲ್ಯೂರ್ ಆಗ್ತಾ ಇದ್ದೀವಿ. ಮೊದಲನೇದಾಗಿ ಮಕ್ಕಳಿಗೆ ನಾವು ಮ್ಯಾಥ್ಸ್ ಅಂದರೆ ತುಂಬ ಟಫ್ ಅಂತಕ್ಕಂಥ ಭಾವನೆಯನ್ನು ತೆಗಿಬೇಕು. ಅವರದೇ ಆಗಿರ್ತಕ್ಕಂಥ ಲ್ಯಾಂಗ್ವೇಜಲ್ಲಿ ನಾವು ಮ್ಯಾಥಮೆಟಿಕ್ಸನ್ನು ಹೇಳ್ಕೊಟ್ರೆ ಎಂತಹ ಮಕ್ಕಳಿಗೂ ಸಹ ಈಸಿ ಆಗುತ್ತೆ. ಎಸ್, ಮೂರನೇ ಒಂದು ಎಕ್ಸಾಂಪಲ್ ನೋಡ್ರಿ. 3 ಬೇರೆ ಬೇರೆ ಅಂಕೆಯ 4 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ. 3 ಬೇರೆ ಬೇರೆ ಅಂಕೆಗಳಿರ್ಬೇಕಂತೆ. 3ರಲ್ಲಿ 2 ಕಳಿಬೇಕು, 1 ಅಂಕೆ ಬರುತ್ತೆ. ಸೊ 1 ಅಂಕೆನ ಮಾತ್ರ ಚೇಂಜ್ ಮಾಡಬೇಕು. ಎಸ್, ಒಂದು ಅಂಕೆಯನ್ನು ಚೇಂಜ್ ಮಾಡಿದಾಗ ಫೈನಲಿ ನಮಗೆ 4 ಅಂಕೆ ಅತ್ಯಂತ ಚಿಕ್ಕ ಸಂಖ್ಯೆ 1,002 ಬರುತ್ತೆ. ಬಹುಶಃ ಇದರಲ್ಲಿ ನಿಮಗೆ 3 ಅಂಕೆ ಬೇರೆ ಬೇರೆ ಇದೆ, ಅಬ್ಸರ್ವ್ ಮಾಡ್ಬೋದು. 2, 0, 1. ಫೈನಲಿ ಆನ್ಸರ್ ಏನು ಬರುತ್ತಪ್ಪ ಅಂದರೆ 3 ಬೇರೆ ಬೇರೆ ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ ಅಥವಾ 4 ಅಂಕೆಯ ಚಿಕ್ಕ ಸಂಖ್ಯೆ ಅಂದರೆ 1,002 ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಟ್ರಿಕ್ಸ್ ನಿಮಗೆ ಅರ್ಥ ಆಗಿದ್ದೆ ಅಂತ ತಿಳ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಮ್ಯಾಥ್ಸ್ ಟ್ರಿಕ್ಸ್ನೊಂದಿಗೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ, ದಯವಿಟ್ಟು ಯಾರು ನೋಡುತ್ತೀರೋ ನಮ್ಮ ವಿಡಿಯೋಗಳು ಯಾವುದಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡ್ರಿ ಅಂತ ಹೇಳ್ತಾ, ಲೈಕ್ ಕೊಡೋದ್ರಿಂದ ನಮಗೆ ನೀವು ಎನ್ಕರೇಜ್ ಮಾಡ್ದಂಗೆ. ಎಷ್ಟೋ ಜನ ನೀವು ಫೋನ್ ಮಾಡಿ ಹೇಳ್ತಾ ಇದ್ದೀರ ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ. ಸೊ ಅದನ್ನು ಫೋನನ್ನು ಅಟೆಂಡ್ ಮಾಡಲಿಕ್ಕೆ ಆಗೋಲ್ಲ. ಹಾಗಾಗಿ ನೀವು ಜಸ್ಟ್ ಒಂದು ಲೈಕ್ ಕೊಟ್ಟು ಅಥವಾ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕಮೆಂಟ್ ಹಾಕೋದಿದ್ರೆ ಹಾಕಿದರೆ ನಾವು ಅದನ್ನು ನೋಡಿಕೊಂಡು ನಿಮಗೆ ರಿಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಒಂದೊಂದು ವಿಡಿಯೋವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.